ಬಂದ್ರು ಗೆದ್ದಿ ಬಂದ ಬಳಕ ಊರಾಗ ಉತ್ತರ ಕುಮಾರ ವಿದ್ಯದಾಗ ಜೈಶಾಲಿ ಆಗ್ಯಾನ ಅಂತೇಳಿ ಊರಾನ ಜನ ಎಲ್ಲ ಕುಡಿ ಆರ್ತಿ ತಗೊಂಡು ಬಂದ್ರು. ಊರಾಗ ಹೆಣ್ಮಕ್ಳು ಹೆಣ್ಮಕ್ಳು ಆರ್ತಿ ತಗೊಂಡು ಬಂದ ಕಾಲಕ್ಕ ಉತ್ತರ ಕುಮಾರ್ ಏನಂದ, ಏನತ್ತನ್ರಿಪ್ಪ, ಇವು ಆರ್ತಿ ನನಗ್ ಬೆಳಗ್ಬೇಡ್ರಿ, ಹಿಂದ ಕೂತಿ ಹೆಣ್ಮಗಳಿಗೆ ಬೇಡ್ರಿ ಅಂದತ್ತ. ಹೌದ ಹೌದಾ ಹಂಗ ಪ್ರೇಮಿಗಳಲ್ಲಿ ಹೌದು ಸವಿನಯದ ಪ್ರಾರ್ಥನೆ ಹೌದು ಯಾವ ರೇವಣ ಸಿದ್ದೇಶ್ವರನ ಹೌದು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಹೌದು ಅವನ ಶಿಷ್ಯ ಆಗಿರ್ತಕ್ಕಂಥ ಯಾರಿಪ್ಪ, ಚಂದಾನಗಿರಿಯಲ್ಲಿ ಜನಿಸಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಗೋಡಾಗಿರಿ ಗುಡ್ಡದಲ್ಲಿ ತಪಶ್ಚರ್ಯನ ಮಾಡಿ ಹೌದು ಹೌದು ಡೋನೋಜಿ ಕೆರೆ ಒಳಗೆ ಬಂದ ಶಿಷ್ಯನನ್ನ ಹಿಡ್ಕೊಂಡು ಹೌದು ಶಿರಾಡೋಣ ಗ್ರಾಮಕ್ಕೆ ಬಂದು ವಾಸ ಮಾಡಿರ್ತಕ್ಕಂಥ ಅವ್ರು ಯಾರಿಪ್ಪ, ಗುರು ಬೀರಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಹೌದು ಅವನ ಶಿಷ್ಯ ಆಗಿರ್ತಕ್ಕಂಥ ಅವ್ರು ಯಾರು ಯಪ್ಪ, ಯಾವ ಹಾರಾಮತಿ ಗೌಡ್ರ ಹೊಟ್ಟಿಲೆ ಜನಿಸಿ ಗುರು ಬೀರದೇವರ ಕೈ ಒಳಗ ಸಾಣಿ ಬೀರಾಗ ಸೌಂದ ಸಿರಗಂಧ ಕಡ್ಡಿಗೆ ನವುದು ವರ್ಷಕ್ಕ ಮಾದೇವನ ಧಣಿಗಿಳಿಸಿದಂತ ಅವ್ರು ಯಾರಿಪ್ಪ, ನನ್ನಪ್ಪ ಮಾಳಿಂಗರಾಗ ಅನಂತಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಒಟ್ಟಿಗೆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಅವ್ರು ಯಾರಿಪ್ಪ, ಭರಮದೇವರ ಪಾದವನ್ನು ತಲೆ ಮೇಲೆ ಇಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕತ್ತೀರಿಪ್ಪ, ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಇವ್ರು ಯಾರಿಪ್ಪ, ಆದಿಶಕ್ತಿ ಜಗನ್ ಮಾತೆ ಹೌದಾ ಎಲ್ಲಮ್ಮ ತಾಯಿ ಪಾದಾರವಿಂದಲೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಹೌದು ಈ ಪರಮಾತ್ಮನ ಸೇವೆ ಕೇಳಗೋಸ್ಕರವಾಗಿ ಹೌದು ಇಲ್ಲಿ ಕೂಡಿರ್ತಕ್ಕಂಥ ಹೌದು ಹೌದು ನೆರೆ ಹೊರೆ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಹೌದು ಹೌದು ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತರಿಗೆ ಹೌದು ಅವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಅದಕ್ಕೆ ಮಹಾತ್ಮರು ಹೇಳಿದ್ರೆ ಮಲ್ಲಪ್ಪಣ್ಣ ಏನಂತ ಹೇಳ್ಯಾರಿಪ್ಪ, ಭೌತ ಸುಕೃತಾಚಿ ಜೋಡಿ ಮುಣುನಿ ವಿಠಲಾವಡಿ ತಿಳ್ಕೊಳಿದಿರಿ ಮಾತಾ. ಹಿಂಗಂದ್ರೆ ಏನ್ರಿಪ್ಪ ಮಾತಾ, ಈ ಸತ್ಯಸಂಗದ ಸೇವಾ ಕೇಳಾಕ ಮತ್ತು ಮಾಡಾಕ್ ಸಿಗ್ಬೇಕಾಗಿದ್ರ ಏನ್ ಮಾಡ್ಬೇಕ್ರಿಪ್ಪ, ಇದಕ್ಕೆ ಹಿಂದಿನ ಜನ್ಮದ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪ್ಪ, ಪುಣ್ಯದ ಫಲ ಬೇಕು. ಹೌದಾ ಆ ಪುಣ್ಯದ ಫಲದಗೋಸ್ಕರವಾಗಿ ಇವತ್ತಿನ ದಿವಸ ನಾವು ನೀವು ಎಲ್ಲಾರು ಇಲ್ಲಿ ಕುಡಿಯವಲ್ರಿಪ್ಪ, ಕೂಡಿದೀವಿ. ಹೌದಾ ಯಾವ ಸಾಂಗ್ಲಿ ಜಿಲ್ಲೆ ಸತ್ತ ತಾಲೂಕಿನ ಹೌದು ಈ ಕೊಂತ್ಯಾನಬಾದ ಗ್ರಾಮದಲ್ಲಿ ಹೌದು ಆದಿಶಕ್ತಿ ಜಗನ್ಮಾತೆ ಎಲ್ಲಮ್ಮ ತಾಯಿ ಗುಡಿ ಕಟ್ಟಿಸಿ ಹೌದು ಕಳಸಾರೋಹಣ ಕಾರ್ಯಕ್ರಮ ನಿಮಿತ್ತವಾಗಿ ಹೌದು ಎಲ್ಲ ಬಂದಂತ ಭಕ್ತರಿಗೆ ಮಹಾಪ್ರಸಾದ ಮಾಡಿಸಿ ಹೌದಾ ಮತ್ತು ಜಾಗರಣಗೋಸ್ಕರವಾಗಿ ಮತ್ತೇನ್ ಮಾಡ್ಯಾರಿಪ್ಪ, ಶಿವನಾಮವನ್ನು ಕೇಳಬೇಕಂತ ಹೇಳಿ ಹೌದು ಎರಡು ಕಲಾ ಸಂಘಗಳ ಮಾದೇನಿಗಳು ಕೂಡ್ಸ್ಯಾರನ್ರಿಪ್ಪ, ಕೂಡ್ಸ್ಯಾರ. ಹೌದು ಯಾವ ಕಲಾ ಸಂಘ ಅನ್ನೋದು ತಮಗೆಲ್ಲ ಪರಿಚಯ ಇದ್ದಂತ ಮೇಳ, ಪರಿಚಯ ಇದ್ದಂತ ಮೇಳ. ಯಾವ ಸಾಂಗ್ಲಿ ಜಿಲ್ಲೆ ಜತ ತಾಲೂಕಿನ ಉಟ್ಗಿ ಗ್ರಾಮದ ಬ್ರಹ್ಮದೇವಡೊಳಿನ ಸಂಘ ಇದೊಂದು ಚಿಕ್ಕ ಸಂಘ. ಇನ್ನೊಂದು ಇದೇ ನಿಮ್ಮ ಸಾಂಗ್ಲಿ ಜಿಲ್ಲೆ ಜತ ತಾಲೂಕಿನ ಕ್ವಾಣಬಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ, ಗುರು ಸೋಮಲಿಂಗೇಶ್ವರ ಡೋಳ ಹಾಡಿನ ಸಂಘ ಕೂಡ್ಸ್ಯಾರನ್ರಿಪ್ಪ. ನಮ್ಮ ವಿಜುಗೌಡ್ರ ಮೇಳ ಕೂಡ್ಸ್ಯಾರ. ಹೌದಾ ಏನೋ ಹಾಡುದರಲ್ಲಿ ಬಾರಿಸಿಡುದರಲ್ಲಿ ಏನ್ ಹಾಕದ್ರಿಪ್ಪ, ಮಾತು ಹೇಳುದರಲ್ಲಿ ಹೌದಾ ಸೂರ್ಯನಲ್ಲಿ ಕೂಡ ಎಷ್ಟೋ ಅಲ್ಪ ದೋಷಗಳನ್ನ ಆಗ್ತಿರ್ತಾವ. ಆಗೇತಾವಲ್ರಿಪ್ಪ, ಆಗಿರ್ತಕ್ಕಂಥ ತಪ್ಪೆಲ್ಲ ಬದಿಗೆ ಒತ್ತಿ ಮತ್ತೇನ್ ಮಾಡ್ಬೇಕ್ರಿಪ್ಪ, ಒಪ್ಪನ್ನಂತಲೇ ತಾವು ಎತ್ತಿ ಸ್ವೀಕಾರ ಮಾಡ್ಬೇಕಂತ ಹೇಳಿ ಆರತಿ ಮಾಡೋ ತನಕ ತಮಗೆಲ್ಲರಿಗೆ ಅದೇದು ಕಾಲ ಬೆಳಿಬೇಕಾದ್ರೆ ಬಹಳ ಕಠಿಣ ಆಗ್ತದ. ದಣವ ಹಾಕದನ್ರಿಪ್ಪ. ಈ ಮಾಯಕ್ಕೆ ನಿಮ್ಮ ಪಾದ ತಿಳಿ ಹಣಿ ಹಚ್ಚಿ ಎಲ್ಲರಿಗೆ ಶರಣ ಇರ್ಲಿ. ಯಾಕಂತ ಕೇಳಿದ್ರ ಯಾಕ ತಾವೆಲ್ಲ ಬಹಳ ಸಂತೋಷದಿಂದ ಹೌದು ಕುಡೀರಿ ಇವತ್ತಿನ ದಿವಸ. ಯಾಕಂತ ಕೇಳಿದ್ರ ಯಾಕ ಈ ಪರಮಾತ್ಮನ ಸೇವೆ ಹಚ್ಚೋದು ಕೇಳೋದು ಇದನ್ನೆಲ್ಲ ಯಾಕೆ ಮಾಡ್ಬೇಕು, ಯಾಕೆ ಮಾಡ್ತಾರಿಪ್ಪ, ಏನು ಮಹತ್ವದ ಏನದ ವರ್ಷದಲ್ಲಿ 365 ದಿವಸ ಹೌದು 365 ದಿವಸ ಎಲ್ಲ ಒಂದೇ. ಮನುಷ್ಯ ತಿಳಿದು ತಿಳಿಲಾರದೆ ಅರುತು ಅರಿಲಾರದೆ ನೋಡಿ ನೋಡ್ಲಾರ್ದೆ ಮಾಡಿ ಮಾಡ್ಲಾರ್ದೆ ಎಷ್ಟೋ ಪಾಪ ಕರ್ಮಾದಿಗಳನ್ನು ಮಾಡಿರ್ತದ ಮನುಷ್ಯ. ಆಗಿರ್ತಾವಲ್ರಿಪ್ಪ. ಆಗಿರ್ತಕ್ಕಂತ ಕರ್ಮಗಳ ನಷ್ಟ ಆಗಿ ಹೋಗ್ಬೇಕಾಗಿದ್ರ ಏನ್ ಮಾಡ್ಬೇಕ್ರಿಪ್ಪ, ಈ ಪರಮಾತ್ಮನ ಸೇವೆ ಕೇಳೋದು ಅಥವಾ ಮಾಡಿದಾಗಿನ ಮಾಡಿರ್ತಕ್ಕಂತ ಕರ್ಮ ನಷ್ಟ ಆಗಿ ಹೋಗ್ತೇಳಿ ಧ್ಯಾನಿ ಕೈ ಅಂತ ಹೇಳಿ. ಹೌದು 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 ಆ ಧ್ಯಾನಿ ಮಾತಿನ ಮೇಲೆ ವಿಶ್ವಾಸ ಇಟ್ಟು
ಹೌದು ನಾವು ನೀವು ನಡಿಬೇಕಾಗ್ಯದನ್ರಿಪ್ಪ. ನಾವು ನೀವು ಎಲ್ಲಾರು ಹೌದು ಈ ಪರಮಾತ್ಮನ ಸೇವೆ ಕೇಳುದು ಹಚ್ಚುದು ಮಾಡ್ಬೇಕಾಗ್ಯದ. ಮಾಡ್ಬೇಕಾಗ್ಯದಲ್ರಿಪ್ಪ. ಆದರೂ ಕೂಡ ಮತ್ತೇನಾಯ್ತ್ರಿಪ್ಪ ಅಡ್ಚಿನಿ? ಮನ್ಯಾಗ ಹಿರಿತನ ಮಾಡವ. ಹೌದು ಕಾರ್ಬಾರ್ ಅಂತಾರಲ್ಲ, ಶಾಣೆ ಇರ್ಬೇಕನ್ರಿಪ್ಪ. ಶಾಣೆ ಇರ್ತಾರೆ ಅವ್ರು ಮಾಡೋರು. ಹೆಂಗ? ನಮ್ಮ ಮನೆಗೆ ಸಿರಿತಾನ ಯಾರದಿಂದ ಬಂದಾದ ಅನ್ನೋದು ಮನ್ಯಾಗ ಹಿರಿತಾನ ಮಾಡವ ಇದನ್ನ ತಿಳ್ಕೊಂಡು ಹೋಗ್ಬೇಕು ಮೊದಲ. ಹೆಂಗ? ಏನ್ ನಮ್ಮ ಮನ್ಯಾಗ ಏನೋ ಒಂದು ಎತ್ತರನ ಸಿರಿತಾನ ಬತ್ತು, ಏನ್ ಆಕಳ ತರನ ಸಿರಿತಾನ ಬತ್ತು, ಏನೋ ಒಂದು ಸಸಿ ಮಾಡೋಣ ಸಿರಿತಾನ ಬತ್ತು, ಏನ ನಾಯಿ ಕುನ್ನಿ ಸಾಕೋಣ ಸಿರಿಮಂತಿಗೆ ಬತ್ತು, ಏನೋ ಒಂದು ಹುಡುಗದ ತರಣ ಸಿರಿಮಂತಿಗೆ ಬತ್ತು. ಯಾವ್ದರಿಂದ ಶ್ರೀಮಂತಿಕೆ ಬಂದಾದ ಅನ್ನೋದು ಮನಿ ಮಾಡುವಂತ ಹಿರಿಯರ ತಿಳ್ಕೋಬೇಕು. ತಿಳ್ಕೊಂಡಿರ್ತಾರ ಅವ್ರು. ಹಾ ಒಮ್ಮೆ ಏನಾಯ್ತಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಆ ವಿರಾಟ ರಾಜನ ಮಗ ಉತ್ತರ ಕುಮಾರ. ಹಾ ಹೌದ್ ಹೌದು. ಉತ್ತರ ಕುಮಾರಗ ಕೌರವ್ರ ಜೋಡಿ ಯುದ್ಧಕ್ಕೆ ಹೋಗ್ಬೇಕಾಯ್ತು. ಹೌದು ಆ ಹಾ ಅವಾಗ ಏನಾಗಿತ್ತ ಅಂತ ಕೇಳಿದ್ರ, ವಿರಾಟ ರಾಜನ ಮನಿ ಒಳಗ ಆ ಪಾಂಡವರು ತಮ್ಮ ಅಜ್ಞಾತವಾಸ ಅಂದ್ರ ಗುಪ್ತ ರೀತಿಯಾಗಿ ಇರ್ತಿರು ಇರ್ತಿದ್ರು. ಹಾ ಅವಾಗ ಏನು ಯುದ್ಧಕ್ಕೆ ಹೋಗ್ಬೇಕಾಯ್ತಲ್ಲ ಉತ್ತರ ಕುಮಾರಗ, ಹೌದು. ಹೋಗೋ ಕಾಲಕ್ಕೆ ಅವಾಗ ವಿರಾಟ ರಾಜ ಹೇಳ್ತಾನ ಮಗನಿಗೆ ಮಗನಿಗೆ, ಏನತ್ತ? ನೀ ಯುದ್ಧಕ್ಕೆ ಹೊಂಟಿದ ಕರೆ ನಮ್ಮಲ್ಲಿ ಏನು ಸೀರೆ ಉಟ್ಟಿ ಕೆಲಸ ಮಾಡ್ತಾಳ ನೋಡಿ ಹೆಣ್ಮಗಳು, ಆ ಹೆಣ್ಮಗಳಿಗೆ ಕರ್ಕೊಂಡು ಹೋಗೋದು, ಅವ್ರ ಇದ್ದಕ್ಕೆ ಹೋಗು, ಇಲ್ಲ ಅಂದ್ರ ಯುದ್ಧಕ್ಕೆ ಹೋಗ್ಬೇಡಂದ. ಹೌದ್ ಹೌದು. ಅವಾಗ ಇವ ಉತ್ತರ ಕುಮಾರ್ ಮಗ ಏನಂದ, ಏನತ್ತನ್ರಿಪ್ಪ? ಹೆಣ್ಮಗಳು ಕರ್ಕೊಂಡು ಹೋದ್ರ ನಂದೇನ ಕಿಮ್ಮತ್ ಏನಂದವ. ಹೌದ್ ಹೌದ ತಾ ತಿಳ್ಕೊಂಡ. ತಿಳ್ಕೊಂಡ. ಅವಾಗ ವಿರಾಟ ರಾಜ ಅಪ್ಪ ಅಂತಾನ, ಹೌದು ಆ ಹೆಣ್ಮಗಳಿಗೆ ಕರ್ಕೊಂಡು ಹೋಗೋದಾದ್ರೆ ಹೋಗು, ಇಲ್ಲಾದ್ರ ಇದ್ದಕ್ಕೆ ಬೇಡ ಬ್ಯಾಡಂದ. ಹೌದು. ಅಂದ ಕಾಲಕ್ಕೆ ನಿರ್ವಾಹ ಇಲ್ಲಕ್ಕ ಹೌದು. ರಥ ಹೂಡಿ ರಥದೊಳಗೆ ಹಿಂದ ಕುಂಡ್ರ ಬೈ ಅಂದ. ಕುಂಡ್ರ ಅಂದ ಕಾಲಕ್ಕ ಹೌದು. ರಣರಂಗ ಭೂಮಿ ಒಳಗ ಹಾ ಹೋಗಿ ವಿದ್ಯುತ್ ಚಾಲು ಆಯ್ತು. ಅದ ಉತ್ತರ ಕುಮಾರನ ಮ್ಯಾಗ ಕೌರವ್ರು ಬಾಣ ಬಿಡ್ಲಕತ್ರು. ಹೌದು ಇದ್ದು ಚಾಲು ಆಯ್ತು. ವಿದ್ಯುತ್ ಚಾಲು ಆಯ್ತು. ಹಾ ಹಾ ಬಾಣ ಬಿಟ್ಟ ಕಾಲಕ್ಕ ಉತ್ತರ ಕುಮಾರನ ರಥ ಹಿಂಗ ಗಾಳಿಪಟ ಆಗಿ ಹಾರ್ಲಕತ್ತು. ಹಾರ್ಲಕತ್ತು. ಹಾ ಅವಾಗ ಅವಾಗ ಹಿಂದೆ ಸೀರೆ ಉಟ್ಟು ಕೂತಿದಲ್ಲ ಹಾ ಯಾರು? ಹಾ ಅರ್ಜುನ. ಅರ್ಜುನ. ಹಾ ಹಾ ನೀವ್ ಈ ಕಡೆ ಸ್ವಲ್ಪ ಸರಿ ಬಾಜುಕ ನನ್ನ ಕೈಯಾಗ ಕೊಡ್ರಿ ಬಾಣ. ಬಾಣ ಅಂದ ಕೂಡಲೇನೆ ಹೌದು. ಆ ಬಿಲ್ಲಿಗೆ ಬಾಣ ಹಾಕಿ ಬಿಟ್ರ ಹಾ ಆ ಕೌರವ್ರು ಹಿಂಗ ಗುಂಡಿಗೆ ಕಾಲ ಹಚ್ಚಿ ಓಡ್ಲತ್ತಿರತ್ತ. ಬೆನ್ನು ಕೊಟ್ಟು ಓಡ್ತಿದ್ರು. ಓಡು ಮುಂದೆ ಏನತ್ತಿದ್ರು, ಏನತ್ತೀರಿಪ್ಪ? ಹೆಣ್ಮಗಳಿಗೆ ಆನ ಬಿರ್ಸಾಳು ಬಾಣ ಅರ್ಜುನ್ ನಂಗೆ ಬರ್ತಾವಲ್ಲ. ಹೌದು ಹೌದಾ ತಿಳ್ಕೊಂಡಿಲ್ಲ ಅವರು. ಅಂದ ಕಾಲಕ್ಕೆ ವಿದ್ಯೆದೊಳಗ ಉತ್ತರ ಕುಮಾರಗ ಜೈಶಾಲಿ ಆಯ್ತು. ಹೌದ್ ಗೆತ್ತಿ ಬಂದ್ರು. ಗೆದ್ದೆ ಬಂದ ಬಳಕ ಊರಾಗ ಉತ್ತರ ಕುಮಾರ ವಿದ್ಯೆದಾಗ ಜೈಶಾಲಿ ಆಗ್ಯಾನ ಅಂತೇಳಿ ಊರಾನ ಜನ ಎಲ್ಲ ಕೂಡಿ ಆರ್ತಿ ತಗೊಂಡು ಬಂದ್ರು. ಊರಾಗ ಹೆಣ್ಮಕ್ಳು ಹೆಣ್ಮಕ್ಳು ಹಾ ಆರ್ತಿ ತಗೊಂಡು ಬಂದ ಕಾಲಕ್ಕೆ ಉತ್ತರ ಕುಮಾರ್ ಏನಂದ, ಏನತ್ತನ್ರಿಪ್ಪ? ಇವು ಆರ್ತಿ ನನಗ್ ಬೆಳಗ್ಬೇಡ್ರಿ, ಹಿಂದ ಕೂತಿ ಹೆಣ್ಮಗಳಿಗೆ ಬೇಡ್ರಿ ಅಂದತ್ತ. ಹೌದು ಹೌದಾ ಹಾ ಹಂಗ ಹಾ ಯಾರದಿಂದ ಶ್ರೀಮಂತಿಕೆ ಬಂದಾದನ್ನು ಹಿರಿತಾನ ಮಾಡುವಂತ ಹಿರಿಯರಿಗೆ ಗೊತ್ತಬೇಕಲ್ಲ, ಗೊತ್ತಿರ್ತದ. ಯುದ್ಧದಾಗ ಹಂಗ ವಿರಾಟ ರಾಜ ಗೊತ್ತಿತ್ತು ಯಾರನ್ನ ಕರ್ಕೊಂಡು ಹೋದ್ರ ವಿದ್ಯದಾಗ ಯಶಾಲಿ ಆತ ಅನ್ನೋದು ಅಪ್ಪು ಗೊತ್ತಿತ್ತು. ಅದರ ಕಾಲ ಗೆದ್ದಿ ಬಂದ್ರನ್ರಿಪ್ಪ. ಹಂಗ ನೀವು ಅಪ್ಪಗಳ ಮಾತು ಕೇಳ್ತ ಬರೀ ಯಾವಾಗೂ ಹಾ ಕೇಳ್ತೇವೆ ನೋಡ್ರಿಪ್ಪ. ಬಹಳ ಸ್ವಂತದ ಕಾರ್ಬಾರ ಮಾಡ್ತ ಬರ್ಬೇಡ್ರಿ. ಆಯ್ತಾಯ್ತು. ಹಿರಿಯರ ಒಳಗಿದ್ರಂದ್ರೆ ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಈ ಕಳಸ ಸಲುವಾಗಿ ಹಾ ಮಹಾಪೂಜ್ಯರನ್ನ ಕರ್ಸ್ಯಾರ. ಅವ್ರ ಹಸ್ತೆ ಹಾ ಏರ್ಸಿದ್ರಿ ಇವತ್ತು ದಿವಸ ಹಾ ಅಂತದೊಂದು ಮಹಾ ಕಾರ್ಯ ಸಾಗಿ ಬತ್ತು. ಹಾ ಇರ್ಲಿ, ಏನ ಈಗೇನ್ ಬಹಳ ಮಾತಾಡೋದು ಬೇಕಾಗಿಲ್ಲ. ನಾಲ್ಕು ನೋಡಿ ಚಾಲ ಹಾಡಿ. 4 ನುಡಿ ಚಾಲ ಹಾಡಿ ಹೌದು ನಮ್ಮ ಮನ್ಮಿ ಮಹಾರಾಜರ ಪರಮ ಶಿಷ್ಯರು ಹೌದು ನಮ್ಮ ವಿಜುಗೌಡ್ರು ಹಾ ಡೊಳ್ಳಿನ ಪದ್ಯ ಹಾಡುತ್ತಾ ಈಗ ಪ್ರವಚನಕಾರರು ಆಗ್ಯಾರ, ಪುರಾಣಕಾರರು ಅದಾರೇನ್ರಿಪ್ಪ? ಆಗ್ಯಾರ. ಎಲ್ಲ ಮಾಡಂಗ್ ಕಾಣಿಸ್ತಾರ. ಹಾ ಎಲ್ಲ ಚಂದವಾಗಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರ. ಹಾ ಈಗ ಹೆಂಗ ಶಾಂತತೆನ ಕಾಪಾಡಲಿ ಇದೇ ರೀತಿಯಾಗಿ ಶಾಂತತೆನ ಕಾಪಾಡುತ್ತೇಳಿ ತಮಗೆಲ್ಲರಿಗೂ ವಿಷಯ ಆಯ್ತು 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 ಹೌದು.